ಹಲೋ ಫ್ರೆಂಡ್ಸ್, ಕನ್ನಡ ಮಾಧ್ಯಮದ ಮಹಿಳೆ ಮತ್ತು ಮಕ್ಕಳಿಗಾಗಿ ಇಂಗ್ಲಿಷ್ ಸರಣಿ 24 ಇವತ್ತು ಇವತ್ತು ನಿಮಗೆ ಅಲ್ಲಮ ಪ್ರಭು ದೇವರ ವಚನವನ್ನು ಕನ್ನಡದಿಂದ ಇಂಗ್ಲಿಷ್ಗೆ ಹೇಗೆ ಬರೆಯಬೇಕು ಎಂದು ಹೇಳುತ್ತೇನೆ. ನೋಡಿ, ಅಲ್ಲಮ ಪ್ರಭು ದೇವರ ಬಗ್ಗೆ ಗೊತ್ತೇ ಇದೆ. ಅಲ್ಲಮ ಪ್ರಭು ದೇವರು ವಚನಕಾರರಾಗಿದ್ದರು. ಅವರು 12ನೇ ಶತಮಾನದಲ್ಲಿದ್ದರು. ಬಸವಣ್ಣ, ಅಲ್ಲಮ ಪ್ರಭು ದೇವ, ಅಕ್ಕ ಮಹಾದೇವಿ ಇವರು 3 ಇಂಪಾರ್ಟೆಂಟ್ ಫಿಗರ್ಸ್ ವಚನಕಾರರಲ್ಲಿ. ನೋಡಿ, ಇವರ ಬಗ್ಗೆ ನಾನು ಶಾರ್ಟ್ ಇಂಟ್ರೊಡಕ್ಷನ್ನು ಇಂಗ್ಲಿಷ್ನಲ್ಲಿ ಬರೆದಿದ್ದೇನೆ. ನೋಡಿ, ಅಲ್ಲಮ ಪ್ರಭು ದೇವ ವಾಸ್ born in Shimoga district, Shikaripura talukas, Balligave village. It is in Karnataka. His times lies between 12th and 13th century. ನೋಡಿ, his parents' name were Subnyani and Nirashankara. They were drummers. By profession they were drummers. ಅಂದರೆ ಅವರು ಮದ್ದಳೆಯನ್ನು ಬಾರಿಸುವವರಾಗಿದ್ದರು. Some people say that they belong to king's family. ಕಾಮಲತೆ was his wife. ಕಾಮಲತೆ ಅವರು ಪತ್ನಿಯಾಗಿದ್ದರು. Untimely demise of his wife made him to renounce the worldly pleasures. ಅಂದರೆ ಅವರ ಹೆಂಡತಿಯವರ ಆಕಸ್ಮಿಕ ಮರಣದಿಂದ ಅವರು ತಮ್ಮ ಜೀವನವನ್ನು, ಲೌಕಿಕ ಜೀವನ ಬಿಟ್ಟು ಪಾರಮಾರ್ಥಿಕ ಜೀವನದ ಕಡೆಗೆ ಅವರು ನಡೆದರು. ನೋಡಿ, ಇಲ್ಲಿ ಅಟ್ರಿಬ್ಯೂಟ್ಸ್ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್. ಅಲ್ಲಮ ಪ್ರಭು ದೇವರ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನಿದ್ದರು ನೋಡಿ, ಅವರು ಫಿಲಾಸಫರ್. ಹಿ ವಾಸ್ ಎ ಫಿಲಾಸಫರ್. ಪೋಯೆಟ್ ಅಂದರೆ ಕವಿ. ಸೋಷಿಯೋ ರಿಲಿಜಿಯಸ್ ರಿಫಾರ್ಮರ್ ಅಂದರೆ ಅವರು ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕರಾಗಿದ್ದರು. ಹಿ ವಾಸ್ ಮಿಸ್ಟಿಕ್ ಅಂದರೆ ಅವರು ಏನಾಗಿದ್ದರು, ಅತೀಂದ್ರಿಯ ವ್ಯಕ್ತಿಯಾಗಿದ್ದರು. ಹಿಸ್ ಪೋಯಮ್ಸ್ ಆರ್ ಕ್ರಿಪ್ಟಿಕ್ ಇನ್ ನೇಚರ್ಸ್ ಅಂದರೆ ಅವರ ಪೋಯಮ್ಗಳು ಗೌಪ್ಯವಾದ ಒಂದು ವಿಶೇಷವಾದ ಭಾವವನ್ನು ಅಡಗಿಸಿವೆ ಎಂದು ಹೇಳುತ್ತಾರೆ. ನೋಡಿ, ಇದನ್ನು ನಾನು ಆರಿಸಿರುವ ಕಾರಣವೇನೆಂದರೆ, ಗುರು ಶಿಷ್ಯರ ಸಂಬಂಧ ಬಗ್ಗೆ ಅಲ್ಲಮ ಪ್ರಭು ಅವರು ತುಂಬ ಮಾರ್ಮಿಕವಾಗಿ ಅಥವಾ ವ್ಯಂಗ್ಯವಾಗಿ ಬರೆದಿದ್ದಾರೆ. ಏನೆಂದರೆ, ಸಮಯವು ಕಳೆಯುತ್ತಾ ಹೋದಂತೆ ಗುರು ಮತ್ತು ಶಿಷ್ಯರ ಸಂಬಂಧಗಳು ಯಾವ ರೀತಿಯಾಗಿ ಅವು ಬದಲಾಗುತ್ತಿವೆ ಎಂದು ಹೇಳಿದ್ದಾರೆ. ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ 4 ಯುಗಗಳನ್ನಾಗಿ ಮಾಡಿದ್ದಾರೆ ಸಮಯವನ್ನು. ಸತ್ಯಯುಗದಲ್ಲಿ ಬಹಳ ಜನರು ಸತ್ಯವನ್ನಾಗಿ ಮಾತನಾಡುತ್ತಿದ್ದರು. ನೋಡಿ, ಕೃತಯುಗ ಸತ್ಯಯುಗ, ಡಿವೈನ್ ಅಂದರೆ ಜನರು ಬಹಳ ಧಾರ್ಮಿಕವಾಗಿದ್ದರು. ಇನ್ ತ್ರೇತಾಯುಗ ಜನರಲ್ಲಿ ಏನಾಯಿತು, ನೆಕ್ಸ್ಟ್ ಅದಾದ ಮೇಲೆ ಬರುವುದೇನೆಂದರೆ ತ್ರೇತಾಯುಗದಲ್ಲಿ ಜನರು ಸ್ವಲ್ಪ ಸೆಲ್ಫಿಶ್ ಆಗಲಿಕ್ಕೆ ಮಾಡಿದರು. ಹಣದ ಅವರಿಗೆ ಲೋಭವು ಉಂಟಾಯಿತು. ಥರ್ಡ್ ನೋಡಿ, ದ್ವಾಪರ ಯುಗದಲ್ಲಿ ಜನರು ಮತ್ತಿಷ್ಟು ಹಣಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ಹೋರಾಡಲು ಆರಂಭಿಸಿದರು. ಆಮೇಲೆ ಕಲಿಯುಗದಲ್ಲಂತೂ ನೈತಿಕತೆಯ ಅಂಧಪತನವೂ ಆಗುತ್ತಿದೆ ಅಥವಾ ಆಗಿದೆ ಎಂದು ಹೇಳ್ತಾರೆ. ಇಲ್ಲಿ ಮನುಷ್ಯರಿಗಿಂತ ಹಣ ಮತ್ತು ಅಧಿಕಾರಗಳಿಗೆ ಜಾಸ್ತಿ ಬೆಲೆ ಇದೆ ಎನ್ನುವುದನ್ನು ಇದರಲ್ಲಿ ಅಲ್ಲಮ ಪ್ರಭು ದೇವರು ಹೇಳಿದ್ದಾರೆ. ನೋಡಿ, ಇದನ್ನು ಇಂಪಾರ್ಟೆಂಟ್ ಆಗಿ ಯಾಕೆ ಹೇಳ್ತಿದ್ದೇನೆ ಅಂದರೆ, ಗುರು ಶಿಷ್ಯ ಸಂಬಂಧ ಯಾವ ರೀತಿ ಹಿಂದಿನ ಕಾಲದಲ್ಲಿತ್ತು ಮತ್ತು ಈಗ ಹೇಗಾಗಿದೆ ಎನ್ನುವುದನ್ನು ಇದರಲ್ಲಿ ಅವರು ವಿಸ್ತರಿಸಿ ಹೇಳಿದ್ದಾರೆ. ನೋಡಿ, ಅವಾಗ ಮಕ್ಕಳು ಅಂದರೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನಷ್ಟೇ ನೋಡಿಕೊಳ್ಳುತ್ತಾರೆ. ಆದರೆ ಗುರುಗಳು ಬೇರೆಯವರ ಮಕ್ಕಳನ್ನು ಅವರಿಗೆ ನವಜೀವನವನ್ನು ಕೊಟ್ಟು ಅವರನ್ನು ಒಳ್ಳೆಯ ಮೂರ್ತಿಯನ್ನಾಗಿ ಪ್ರಪಂಚಕ್ಕೆ ಕೊಡುತ್ತಾರೆ. ಆದರೆ ಇದರಲ್ಲಿ ಕೃತಯುಗದಲ್ಲಿ ಅಥವಾ ಸತ್ಯಯುಗದಲ್ಲಿ ಏನಿತ್ತು ಅಂತಂದರೆ, ತಮ್ಮ ಮಕ್ಕಳನ್ನು ತಂದೆ ತಾಯಿಯಂದರು ಗುರುಗಳಿಗೆ ಒಪ್ಪಿಸಿ ಬಿಡುತ್ತಿದ್ದರು. ಆತನನ್ನು ಒಳ್ಳೆಯದನ್ನಾಗಿ ಮಾಡುವ ಕರ್ತವ್ಯ ಗುರುವಿನದಾಗಿತ್ತು. ಆವಾಗ ಗುರು ಮಕ್ಕಳಿಗೆ ಹೊಡೆದು ಬಡಿದು ಆತನ ಮಗು ಕೇಳದಿದ್ದರೆ ಪಾಠವನ್ನು ಹೇಳಿಕೊಡುತ್ತಿದ್ದರು. ಆವಾಗ ತಂದೆ ತಾಯಿಯು ಅದರಲ್ಲಿ ಹಸ್ತಕ್ಷೇಪ ಮಾಡುತ್ತಿರಲಿಲ್ಲ. ಮಕ್ಕಳಿಗೆ ಬೇರೆಯೇ ದಾರಿ ಇರಲಿಲ್ಲ. ಟೀಚರ್ ಏನು ಹೇಳುತ್ತಾರೆ ಅದನ್ನು ಕೇಳುತ್ತಿದ್ದರು. ಅವರು ಒಳ್ಳೆಯ ಮೂರ್ತಿಯಾಗಿ ಒಳ್ಳೆಯ ಮನುಷ್ಯರಾಗಿ ಹೊರಗೆ ಬರುತ್ತಿದ್ದರು. ನೋಡಿ, ಟೀಚರ್ ಅವರು ಕೂಡ ಅಷ್ಟೇ ಡಿವೈನ್ ಅಂದರೆ ಅವರು ಅಷ್ಟು ದೈವಿ ಶಕ್ತಿಯನ್ನು ಹೊಂದಿದ್ದರು, ದೈವತ್ವವನ್ನು ಹೊಂದಿದವರಾಗಿದ್ದರು. ಆಮೇಲೆ ಬರುತ್ತಾ 2ನೇ ಇದರಲ್ಲಿ ತ್ರೇತಾಯುಗದಲ್ಲಿ ಯಾವ ರೀತಿ ಆಯಿತು ಅಂದರೆ, ಸ್ವಲ್ಪ ಅಧಿಕಾರದ ಮೋಹ, ಹಣದ ಸಲುವಾಗಿ ಜಗಳ ಆರಂಭವಾಯಿತು. ಈ ಯುಗದಲ್ಲಿ ಗುರುವಿಗೆ ಶಿಷ್ಯರನ್ನು ಹೊಡೆಯುವ ಅಧಿಕಾರವಿರಲಿಲ್ಲ. ಹೊಡೆಯುವುದು ಕಡಿಮೆ ಆಯಿತು. ಕೇವಲ ಗುರುವು ಮಕ್ಕಳಿಗೆ ಬೈದು ಅವರು ಪಾಠವನ್ನು ಕಲಿಸಲು ಆರಂಭಿಸಿದರು. ಆಮೇಲೆ ನೋಡಿ, ಈ ಸಮಯದಲ್ಲಿ ಗುರುವಿನ ಸ್ವಲ್ಪ ಅಧಿಕಾರ ಪವರ್ ಕಟ್ ಡೌನ್ ಆಯಿತು. ದ್ವಾಪರ ಯುಗದಲ್ಲಿ ಗುರು ಏನು ಮಾಡಿದರು, ಶಿಷ್ಯನಿಗೆ ಜಂಕಿಸಿ ಬುದ್ಧಿಯನ್ನು ಹೇಳಿದರು. ಜಂಕಿಸಿ ಅಂದರೆ ಆತನನ್ನು ರಮಿಸಿ ವಿದ್ಯೆಯನ್ನು ಕಲಿಸಲು ಆರಂಭಿಸಿದರು. ಗುರುವಿಗೆ ಮಕ್ಕಳನ್ನು ಬೈಯುವ ಅಧಿಕಾರವೂ ಇಲ್ಲದೆ ಆಯಿತು.
ನೋಡಿ ಆಮೇಲೆ ಫೋರ್ತ್ ನೋಡಿ, ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದ್ದಳೆ ಆಗಲಿ ಮಹಾಪ್ರಸಾದವೆಂದನೆಯ. ನೋಡಿ, ಈಗಿರುವ ಕಲಿಯುಗದಲ್ಲಿ ಯಾವ ರೀತಿ ಆಗಿದೆ ಅಂದರೆ, ಗುರು ಮಕ್ಕಳನ್ನು ವಿದ್ಯಾರ್ಥಿಗಳನ್ನೇ ಗುರುಗಳು ಕೈ ಜೋಡಿಸಿ ಇಷ್ಟೊಂದು ಕಲಿಯಿರಪ್ಪ ಅಂತ ಹೇಳುವ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಸಮಯ ಆಗುತ್ತಾ ಇದೆ, ಗುರು ಶಿಷ್ಯರ ಸಂಬಂಧವು ಹದಗೆಡುತ್ತಾ ಇದೆ ಎಂದು ಹೇಳ್ತಾರೆ. ನೋಡಿ, ಇದನ್ನು ನಾನು ಯಾವ ಕಾರಣಕ್ಕಾಗಿ ಇದನ್ನು ತೆಗೆದುಕೊಂಡಿದ್ದೇನೆ ಅಂದರೆ, ನೋಡಿ, ಗುರುಗಳಿಗೆ ಯಾವ ಮಕ್ಕಳೇ ಆಗಲಿ, ಸರ್ಕಾರಿ ಶಾಲೆಯ ಗುರುಗಳೇ ಆಗಲಿ ಅಥವಾ ಪ್ರೈವೇಟ್ ಸ್ಕೂಲ್ನ ಗುರುಗಳೇ ಆಗಲಿ, ಅವರಿಗೆ ಏನಿರ್ತದೆ ಅಂದರೆ ಮಕ್ಕಳನ್ನು ಸರಿಯಾಗಿ ಕಲಿಸುವುದು ಬಗ್ಗೆ ಅವರ ವಿಚಾರವಿರುತ್ತದೆ. ಆದರೆ ಈಗ ಹೇಗಾಗಿದೆ ಅಂದರೆ, ಹಣ ಕೊಟ್ಟರಷ್ಟೇ ವಿದ್ಯೆ ಸಿಗುತ್ತದೆ ಅನ್ನೋ ಭಾವನೆಯು ಎಲ್ಲರಲ್ಲಿ ಮೂಡುತ್ತಿದೆ. ಇದು ತುಂಬ ವಿಚಾರ ಮಾಡುವಂಥ ಟಾಪಿಕ್ ಆಗಿದೆ. ಯಾಕೆಂದರೆ ಹಣ ಒಂದು ಬೇರೆಯದೇ ವಿಷಯ, ಆದರೆ ಮಗುವಿನ ಏಳಿಗೆ ಎಲ್ಲ ಗುರುಗಳಿಗೂ ಬೇಕಾಗಿರುತ್ತದೆ. ಅದಕ್ಕಾಗಿ ತಂದೆ ತಾಯಿಗಳು ಕೂಡ ಈ ಸಮಯದಲ್ಲಿ ಯೋಚಿಸಬೇಕಾದ ವಿಷಯ. ನಾವು ನಮ್ಮ ಮಕ್ಕಳು ಗುರುಗಳ ಬಗ್ಗೆ ಕೇವಲವಾಗಿ ಮಾತನಾಡುವಾಗ ಮಕ್ಕಳಿಗೆ ನಾವು ತಿಳಿ ಹೇಳುವುದು ಬಹಳ ಅವಶ್ಯಕವಾಗಿದೆ. ನೋಡಿ, ನಾನು ಈಗ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳುತ್ತೇನೆ. ಅಲ್ಲಮ ಪ್ರಭುದೇವರ ವಚನ ಸಮಯದ ಜೊತೆಗೆ ಗುರು ಶಿಷ್ಯರ ಸಂಬಂಧ ಬದಲಾಗುತ್ತಿರುವ ಬಗ್ಗೆ. ಅಲ್ಲಮ ಪ್ರಭು ವಚನ ಆನ್ ಹೌ, ನೋಡಿ ಹೇಗೆ ಸ್ಟೂಡೆಂಟ್ ಅಂಡ್ ಟೀಚರ್ ರಿಲೇಶನ್ಶಿಪ್ ಹ್ಯಾಸ್ ಚೇಂಜ್ ಓವರ್ ದ ಪೀರಿಯಡ್ ಆಫ್ ಟೈಮ್. ನೋಡಿ, ರಿಲೇಶನ್ಶಿಪ್ ಹ್ಯಾಸ್ ಚೇಂಜ್ಡ್. ನೋಡಿ, ಫಸ್ಟ್ ನೋಡಿ, ಈಗ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆಂದೆನೆಯ. ನೋಡಿ, ಇನ್ ಸತ್ಯಯುಗ, ಕೃತಯುಗ ಅಂದರೆ ಸತ್ಯಯುಗ, ಇನ್ ಸತ್ಯಯುಗ ಕೃತಯುಗ ಟೀಚರ್ ಹ್ಯಾಡ್ ದ ಸುಪ್ರೀಂ ಪವರ್ ಓವರ್ ಹಿಸ್ ಸ್ಟೂಡೆಂಟ್ಸ್. ನೋಡಿ, ಇನ್ ಅಂದರೆ ಅದರಲ್ಲಿ, ಸತ್ಯಯುಗ ಅವರು ಕಲಿಯುಗದಲ್ಲಿ ಟೀಚರ್ ಗುರುಗಳು ಹ್ಯಾಡ್ ಇತ್ತು, ಏನಿತ್ತು ನೋಡಿ, ದ ಸುಪ್ರೀಂ ಪವರ್ ಅಂದರೆ ಅವರಿಗೆ ಅತ್ಯಧಿಕ ಅಧಿಕಾರವಿತ್ತು. ಓವರ್ ಅಂದರೆ ಯಾವುದರ ಮೇಲೆ, ಹಿಸ್ ಸ್ಟೂಡೆಂಟ್ಸ್ ಅವರ ವಿದ್ಯಾರ್ಥಿಗಳ ಮೇಲೆ. ಹಿ ಹ್ಯಾಡ್ ದ ರೈಟ್ ಟು ಬೀಟ್ ಆರ್ ಪನಿಷ್ ದ ಸ್ಟೂಡೆಂಟ್ಸ್, ಅವರಿಗೆ ರೈಟ್ ಅಂದರೆ ಅಧಿಕಾರವಿತ್ತು. ಹಿ ಹ್ಯಾಡ್ ಇತ್ತು, ಏನಿತ್ತು, ಟು ಬೀಟ್ ಹೊಡೆಯೋದು ಮತ್ತು ಅಥವಾ ಅವರಿಗೆ ಪನಿಷ್ಮೆಂಟ್ ಅವರಿಗೆ ಶಿಕ್ಷೆಯನ್ನು ಕೊಡುವ ಅವರಿಗೆ ಅಧಿಕಾರವಿತ್ತು. ಇಫ್ ದೇ ಡಿಸ್ಒಬೇಡ್ ದೆಮ್ ಅಂದರೆ ಮಕ್ಕಳು ಏನಾದರೂ ಹಠ ಮಾಡಿದರೆ ಅವರಿಗೆ ಒಬೆ ಅಂದರೆ ಆಜ್ಞೆಯನ್ನು ಪಾಲಿಸುವುದು, ಡಿಸ್ಒಬೆ ಅಂದರೆ ಪಾಲಿಸದೇ ಇರುವುದು. disobeyed him. The students used to give respect to teacher. ನೋಡಿ, ಸ್ಟೂಡೆಂಟ್ಸ್ ಯೂಸ್ ಟು ಗಿವ್ ಅಂದರೆ ಕೊಡುತ್ತಿದ್ದರು, ಏನು ಅವರಿಗೆ ಮರ್ಯಾದೆಯನ್ನು. ಗಿವ್ ಅಂದರೆ ಕೊಡುವುದು, ರೆಸ್ಪೆಕ್ಟ್ ಅಂದರೆ ಮರ್ಯಾದೆಯನ್ನು ಟು ಟೀಚರ್ ಗುರುವಿಗೆ ಕೊಡುತ್ತಿದ್ದರು. ದೇ ಡಿಡಂಟ್ ಹ್ಯಾವ್ ಎನಿ ಚಾಯ್ಸ್, ಸೊ ಅವರಿಗೆ ಏನು ಇರಲಿಲ್ಲ, ಆಯ್ಕೆ ಇರಲಿಲ್ಲ. ಸೊ ನೋಡಿ, ಇವು ಎಷ್ಟು ಸಿಂಪಲ್ ಆಗಿ ನಾನು ಸೆಂಟೆನ್ಸ್ಗಳನ್ನು ಮಾಡಿದ್ದೇನೆ. ಸೊ ದೇ ಡಿಡಂಟ್ ಹ್ಯಾವ್ ಎನಿ ಚಾಯ್ಸ್, ಅವರಿಗೆ ಏನು ಇರಲ್ಲ, ಆಯ್ಕೆ ಇರಲಿಲ್ಲ. ಸೊ ದೇ ಯೂಸ್ ಟು ಲರ್ನ್ ಆಲ್ ಲೆಸನ್ಸ್ ಅಂದರೆ ಅವರು ಲರ್ನ್ ಅಂದರೆ ಅರ್ಥ ಮಾಡಿಕೊಳ್ಳುವುದು, ಆಲ್ ಅಂದರೆ ಎಲ್ಲ, ಲೆಸನ್ಸ್ ಅಂದರೆ ಅಭ್ಯಾಸಗಳನ್ನು, ವಿತೌಟ್ ಫೇಲ್ ಅಂದರೆ ತಪ್ಪದೆ ಅವರು ಅದನ್ನು ಎಲ್ಲವನ್ನು ಕಲಿಯುತ್ತಿದ್ದರು. ಸ್ಟೂಡೆಂಟ್ಸ್ ಮಾರಲಿಟಿ ವಾಸ್ ವೆರಿ ಹೈ ಅಂದರೆ ನೋಡಿ, ಇಲ್ಲಿ ಮಕ್ಕಳ ಮಾರಲಿಟಿ ಅಂದರೆ ನೈತಿಕತೆ ತುಂಬ ವೆರಿ ಹೈ ಅಂದರೆ ತುಂಬ ಜಾಸ್ತಿ ಇತ್ತು. ಯಾಕೆಂದರೆ ಗುರುಗಳು ದೈವಿ ಶಕ್ತಿಯನ್ನು ಹೊಂದಿದ್ದರು, ಗುರುಗಳು ಕಲಿಸಿದ್ದನ್ನು ಮಕ್ಕಳು ಕಲಿಯುತ್ತಿದ್ದರು. ಈ ರೀತಿ ಗುರು ಮತ್ತು ಶಿಷ್ಯರು ಇಬ್ಬರು ತುಂಬ ಚೆನ್ನಾಗಿದ್ದರು. ನೋಡಿ, ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಳೆ ಆಗಲಿ ಮಹಾಪ್ರಸಾದವೆಂದೆನೆಯ. ನೋಡಿ, ತ್ರೇತಾಯುಗದಂದ್ರೆ ಮೊದಲು ಸತ್ಯಯುಗ, ಆಮೇಲೆ ತ್ರೇತಾಯುಗ. ನೋಡಿ, ಸತ್ಯಯುಗದಲ್ಲಿ ವಿಷ್ಣುವಿನ ಅವತಾರವಿದೆ, ತ್ರೇತಾಯುಗದಲ್ಲಿ ರಾಮನ ಅವತಾರವಿದೆ, ದ್ವಾಪರ ಯುಗದಲ್ಲಿ ಕೃಷ್ಣರ ಅವತಾರವಿದೆ. ಕಲಿಯುಗದಲ್ಲಿ ಈ ಸಮಯವು ಕಲಿಯುಗ, ಕಲ್ಕಿಯು ಎಂದು ಹೇಳುತ್ತಾರೆ. ನೋಡಿ, ಇನ್ ತ್ರೇತಾಯುಗ ಟೀಚರ್ ಸ್ಕೋಲ್ಡೆಡ್ ಸ್ಟೂಡೆಂಟ್ಸ್ ಅಂದರೆ ಗುರುವು ಮಕ್ಕಳಿಗೆ ಬೈದು ಟು ಲರ್ನ್ ದ ಲೆಸನ್ಸ್ ಅಂದರೆ ಮಕ್ಕಳು ಅಭ್ಯಾಸವನ್ನು ಕಲಿಯಲು ಗುರುಗಳು ಬೈಯುತ್ತಿದ್ದರು. ಹಿಸ್ ಪವರ್ಸ್ ವೇರ್ ಕಟ್ ಡೌನ್, ಸ್ಟಿಲ್ ಸ್ಟೂಡೆಂಟ್ಸ್ ಯೂಸ್ ಟು ರೆಸ್ಪೆಕ್ಟ್ ಆ್ಯಂಡ್ ಒಬೇ ಟೀಚರ್. ಹಿಸ್ ಪವರ್ಸ್ ಅಂದರೆ ಯಾರ ಪವರ್, ಇಲ್ಲಿ ಗುರುವಿನ ಪವರ್ಗಳು ಇಲ್ಲಿ ಏನಾಗಿದ್ದವು, ಕಟ್ ಡೌನ್ ಅಂದರೆ ಕಡಿಮೆ ಆದವು. ಸ್ಟಿಲ್ ಆದಾಗ್ಯೂ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು ಯೂಸ್ ಟು ರೆಸ್ಪೆಕ್ಟ್ ಆ್ಯಂಡ್ ಒಬೇ ಟೀಚರ್ ಅವರು ಏನು ಕೊಡುತ್ತಿದ್ದರು, ಮರ್ಯಾದೆ ಮತ್ತು
ಗುರುಗಳ ಆಜ್ಞೆಯನ್ನು ಪಾಲಿಸುತ್ತಿದ್ದರು. ಥರ್ಡ್ ನೋಡಿ, ಈಗ ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಳೆ ಆಗಲಿ ಮಹಾಪ್ರಸಾದವೆಂದನೆಯ. ನೋಡಿ ನೋಡಿ ಇದೇ ರೀತಿ ಸಿಂಪಲ್ ಆಗಿ ಬರೆದಿದ್ದೇನೆ. ಇನ್ ದ್ವಾಪರ ಯುಗ ಟೀಚರ್ ಸ್ಟಾರ್ಟೆಡ್ ಕನ್ವಿನ್ಸಿಂಗ್ ಆ್ಯಂಡ್ ಲ್ಯೂರಿಂಗ್ ದ ಸ್ಟೂಡೆಂಟ್ಸ್. ನೋಡಿ, ಕನ್ವಿನ್ಸಿಂಗ್ ಅಂದರೆ ಅವರಿಗೆ ಮನಸ್ಸು ಒಲಿಸಲು ಮತ್ತು ಲ್ಯೂರಿಂಗ್ ಅಂದರೆ ಆಮಿಷಗಳನ್ನು ಒಡ್ಡಲು ಆರಂಭಿಸಿದ್ದರು. ದ ಸ್ಟೂಡೆಂಟ್ಸ್ ಟು ಲರ್ನ್ ದ ಲೆಸನ್ಸ್. ಪಾಠವನ್ನು ಕಲಿಯಲು ಗುರುಗಳು ಏನು ಮಾಡಿದರು, ನೀನು ಇಷ್ಟನ್ನು ಕಲಿತುಕೋ ಅಂತ ಹೇಳಲು ಆರಂಭಿಸಿದರು. ಇಲ್ಲಿ ಹೊಡೆಯೋದು ಬಡಿಯೋದು ಎರಡು ಕಡಿಮೆ ಆಗಿತ್ತು. ದ್ವಾಪರ ಯುಗದಲ್ಲಿ ಹಣದ ಆಸೆಯು ಜಾಸ್ತಿ ಆಯಿತು. ಹಣ ಮತ್ತು ಅಧಿಕಾರದ ಆಸೆ, ತಾಮಸ ಗುಣಗಳು ಜಾಸ್ತಿ ಆದವು. ನೋಡಿ, ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದೆನೆಯ. ನೋಡಿ, ಕಲಿಯುಗದಲ್ಲಿ ಯಾವ ರೀತಿಯಾಗಿದೆ, ಶ್ರೀ ಗುರುವೇ ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸುವ ಸಮಯವು ಬಂದಿದೆ. ಇನ್ ಕಲಿಯುಗ ಟೀಚರ್ ಹ್ಯಾಸ್ ಲೆಫ್ಟ್ ವಿತ್ ನೋ ಪವರ್. ಗುರುವಿಗೆ ಅಲ್ಲಿ ಏನು ಅಧಿಕಾರವಿಲ್ಲ. ಹಿ ಹ್ಯಾಸ್ ಸರೆಂಡರ್ಡ್ ಹಿಮ್ಸೆಲ್ಫ್ ಇನ್ ಫ್ರಂಟ್ ಆಫ್ ಸ್ಟೂಡೆಂಟ್ಸ್. ಅವನು ಶಿಷ್ಯನಿಗೆ ಸರೆಂಡರ್ಡ್ ಅಂದರೆ ಶರಣಾಗತಿಯಾಗಿದ್ದಾನೆ. ಮಕ್ಕಳ ಎದುರಿಗೆ ಗುರುವಿನ ಶರಣಾಗತಿಯು ಈ ಕಾಲದಲ್ಲಿ ಆಗಿದೆ. ಹಿ ಬೆಗ್ಸ್ ದ ಸ್ಟೂಡೆಂಟ್ಸ್ ಟು ಲರ್ನ್ ದ ಲೆಸನ್ಸ್. ನೋಡಿ, ನಾವು ಎಲ್ಲ ಶಾಲೆಗಳಲ್ಲಿ ನೋಡುತ್ತೇವೆ, ಮಕ್ಕಳಿಗೆ ಗುರುಗಳೇ ಕಲಿತುಕೊಳ್ಳಿರಿ ಅಂತ ಅವರು ಬೇಡಿಕೊಳ್ಳುವ, ಎಲ್ಲ ಸುಮ್ಮನೆ ಕುಳಿತುಕೊಳ್ಳಿ, ಪಾಠವನ್ನು ಕಲಿತುಕೊಳ್ಳಿ ಎಂದು ಹೇಳುವುದನ್ನು ಇದು ಸರ್ವೇ ಸಾಮಾನ್ಯವಾಗಿ ಕಾಣುತ್ತಿದೆ. ನೋಡಿ, ಗುಹೇಶ್ವರ ಲಿಂಗ, ನಿಮ್ಮ ಕಾಲ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನು. ಓ ಲಾರ್ಡ್ ಗುಹೇಶ್ವರ ಲಿಂಗ, ಸಚ್ ಈಸ್ ದ ಎಫೆಕ್ಟ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಟೈಮ್ ಆನ್ ಎಜುಕೇಷನ್. ನೋಡಿ ಏನಿದೆ, ಸಚ್ ಈಸ್ ಅಂದರೆ ಈ ಥರ ಇದೆ, ಎಫೆಕ್ಟ್ ಅಂದರೆ ಪ್ರಭಾವ ಆ್ಯಂಡ್ ಇಂಪ್ಯಾಕ್ಟ್ ಅಂದು ಕೂಡ ಈ ರೀತಿಯೇ ಆಗುತ್ತಿದೆ. ಇಂಪ್ಯಾಕ್ಟ್ ಅಂದು ಕೂಡ ಪ್ರಭಾವ ಅಂದರೆ ಜಾಸ್ತಿ, ಇಂಪ್ಯಾಕ್ಟ್ ಅಂದರೆ ಅದರ ಜಾಸ್ತಿ ಪ್ರಭಾವ. ಆಫ್ ಟೈಮ್ ಸಮಯದ ಪ್ರಭಾವದ ಯಾವುದರ ಮೇಲೆ ಆಗುತ್ತೆ, ಎಜುಕೇಷನ್. ನೋಡಿ, ಇದರ ನೈತಿಕತೆ ಮಾರಲ್ ಯಾವ ರೀತಿ ನಾನು ಇಂಗ್ಲೀಷ್ನಲ್ಲಿ ಬರೆದಿದ್ದೇನೆ, ನೀವು ಕನ್ನಡದಲ್ಲಿ ತಾನೇ ಬರೆದುಕೊಳ್ಳಬಹುದು. ಟೀಚರ್ ಮೌಲ್ಡ್ಸ್ ದ ಸ್ಟೂಡೆಂಟ್ಸ್ ಅಂದರೆ ಟೀಚರ್ ಏನು ಮಾಡುತ್ತಾನೆ, ವಿದ್ಯಾರ್ಥಿಯನ್ನು ಮೌಲ್ಡ್ ಮಾಡುತ್ತಾನೆ, ಒಂದು ಸಾಚದಲ್ಲಿ ಹಾಕುತ್ತಾನೆ. ಮೌಲ್ಡ್ಸ್ ವಿತ್ ಡಿಸಿಪ್ಲಿನ್ ಅಂತಂದರೆ ಆತನಿಗೆ ಶಿಸ್ತನ್ನು ಕಲಿಸುತ್ತಾನೆ. ಆ್ಯಂಡ್ ಹ್ಯಾನ್ಸ್ ಹಿ ಬಿಲ್ಡ್ಸ್ ಎ ಗುಡ್ ಸೊಸೈಟಿ. ನೋಡಿ, ಆ್ಯಂಡ್ ಹ್ಯಾನ್ಸ್ ಅದರಿಂದ ಬಿಲ್ಡ್ಸ್ ಏನು ಮಾಡುತ್ತಾನೆ, ಕಟ್ಟುತ್ತಾನೆ. ಏನು, ಎ ಗುಡ್ ಸೊಸೈಟಿ ಅಂದರೆ ಒಳ್ಳೆಯ ಸಮಾಜವನ್ನು ಶಿಕ್ಷಕನು ಕಟ್ಟುತ್ತಾನೆ. ಬಟ್ ಆ್ಯಸ್ ಟೈಮ್ ಈಸ್ ಪಾಸಿಂಗ್ ಟೀಚರ್ ಹ್ಯಾಸ್ ಲೆಫ್ಟ್ ವಿತ್ ಲೆಸ್ ಪವರ್. ಸಮಯದ ಜೊತೆಗೆ ಗುರುವಿನ ಅಧಿಕಾರವು ಕಡಿಮೆಯಾಗುತ್ತಿದೆ. ಆ್ಯಂಡ್ ಹ್ಯಾನ್ಸ್ ಸೊಸೈಟಿ ಈಸ್ ಆಲ್ಸೋ ಲೂಸನಿಂಗ್ ಅಂದರೆ ಈಗ ಏನಾಗುತ್ತಿದೆ, ಸಮಾಜವು ಕೂಡ ವೀಕ್ ಆಗುತ್ತಾ ಬರುತ್ತದೆ, ಲೂಸನಿಂಗ್. ಇಟ್ಸ್ ಹೈ ಟೈಮ್ ಟು ಥಿಂಕ್ ಓವರ್ ದ ಮ್ಯಾಟರ್. ಇಟ್ಸ್ ಹೈ ಟೈಮ್, ಇದು ಬಹಳ ಜಾಸ್ತಿ ಸಮಯವಾಗಿದೆ. ಹೈ ಟೈಮ್, ಈ ಸಮಯದಲ್ಲಂತೂ ನಾವು ಈ ಮಾತಿನ ಬಗ್ಗೆ ಯೋಚಿಸಲೇಬೇಕಾಗಿದೆ. ಆಸ್ ಟುಡೇಸ್ ಚಿಲ್ಡ್ರನ್ ಆರ್ ಟುಮಾರೋಸ್ ಸಿಟಿಸನ್ಸ್ ಅಂದರೆ ಇವತ್ತಿನ ಮಕ್ಕಳೇ, ಟುಡೇಸ್ ಚಿಲ್ಡ್ರನ್ ಆರ್ ಟುಮಾರೋಸ್ ಸಿಟಿಸನ್ಸ್ ಅಂದರೆ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇವತ್ತು ನಾವು ಮಕ್ಕಳಿಗೆ ಸರಿಯಾಗಿ ನಾವು ಗುರುವಿನ ಬಗ್ಗೆ ಸರಿಯಾಗಿ ಮಾತನಾಡಬೇಕು, ಅವರಿಗೆ ಗೌರವಿಸಬೇಕು ಎಂದು ಕಲಿಸದಿದ್ದರೆ ಮಕ್ಕಳು ನಾಳೆಗೆ ನಮಗೂ ಕೂಡ ಗೌರವವನ್ನು ಕೊಡುವುದಿಲ್ಲ. ಮತ್ತು ಇದರಲ್ಲಿ ಅಲ್ಲಮ ಪ್ರಭು ಅವರು ಏನು ಹೇಳಿದ್ದಾರೆ ಅಂದರೆ, ನಾವು ತಂದೆ ತಾಯಿ ತಮ್ಮ ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ, ಆದರೆ ಗುರುಗಳು ಪೂರ್ತಿ ಸಮಾಜವನ್ನೇ ಕಟ್ಟುತ್ತಾರೆ ಎಂದು ಇದೆ. ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಇದರ ಒಂದು ಫೋಟೋ ತೆಗೆದುಕೊಂಡು ಇದನ್ನು ಓದಿಕೊಳ್ಳಿ. ಥ್ಯಾಂಕ್ ಯು.